ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಅಂದರೆ ನವೆಂಬರ್ 1, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಗಮನಿಸಿ, ಒಂದನೇ ಕ್ವಶನ್ ಹಾಗಾದರೆ ಗಮನಿಸಿ. 2025ರ ಪ್ರತಿಷ್ಠಿತ ಬ್ರಿಕ್ಸ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೆಳಗಿನ ಯಾವ ವ್ಯಕ್ತಿಗೆ ನೀಡಿ ಗೌರವಿಸಲಾಗಿದೆ? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪ್ರಶ್ನೆ. ಬ್ರಿಕ್ಸ್ ಇಂಟರ್ನ್ಯಾಷನಲ್ ಅವಾರ್ಡ್ 2025. ಆಪ್ಷನ್ ನಂಬರ್ 4 ಗಮನಿಸಿ. ಅವಸುಪ್ಯಾಮ್ ಕರ್ಕಕ್ರೋವ್ ಎಂಬತಕ್ಕಂಥವ್ರಿಗೆ ಗಮನಿಸಿ, ಅವಸುಪ್ಯಾಮ್ ಕರ್ಕರೋವ್ ಎಂಬತಕ್ಕಂಥವ್ರಿಗೆ ಈ ಪ್ರಶಸ್ತಿಯನ್ನು, ಈ ವರ್ಷದ ಪ್ರಮುಖ ಬ್ರಿಕ್ಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು. ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಈ ಒಂದು ಮಾಹಿತಿ ಬಂದಿದೆ. ಅವಸುಪ್ಯಾನ್ ಕರ್ಕರೋವ್ ಅಂತ ಕರಿತೀವಿ. ಆನರ್ಡ್ ವಿತ್ ಬ್ರಿಕ್ಸ್ ಇಂಟರ್ನ್ಯಾಷನಲ್ ಅವಾರ್ಡ್. ನೋಡಿ, ಬ್ರಿಕ್ಸ್ ಇಂಟರ್ನ್ಯಾಷನಲ್ ಅವಾರ್ಡನ್ನು ನೀಡಿ ಗೌರವಿಸಲಾಗಿದೆ. ಗಮನಿಸಿ, ಇವರಿಗೆ ಆಧ್ಯಾತ್ಮಿಕ ಶಿಕ್ಷಣ, ಸಾಂಸ್ಕೃತಿಕ ಅಭಿವೃದ್ಧಿ ಮತ್ತು ಕಡಲ ನಾವೀನ್ಯತೆಗಳಿಗೆ ನೀಡಿದಂತಹ ಅಸಾಧಾರಣ ಕೊಡುಗೆಗಾಗಿ ಇವರನ್ನು ಗುರುತಿಸಿ ವಿಶಿಷ್ಟ ನಾಯಕ ಅವಸುಪ್ಯಾನ್ ಕರ್ಕರೋವ್ ಅವರಿಗೆ ಬ್ರಿಕ್ಸ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ನೋಡಿ, ಯಾವ ಉದ್ದೇಶಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಇದನ್ನು ಗಮನಿಸಿ ನೀವು ಪ್ರಶಸ್ತಿಯನ್ನು ಫೈಂಡ್ ಔಟ್ ಮಾಡಬಹುದು. ಅಂದರೆ ಯಾವ ಉದ್ದೇಶಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ ಇದನ್ನು ಅಂತ ಗೊತ್ತಾಗಿದೆ ಇದೀಗ ನಿಮಗೆ. ಓಕೆ, ಈಗ ನಾವು ಎರಡನೇ ಕ್ವಶನ್ ನೋಡೋಣ. ಏಷ್ಯಾ ಪೆಸಿಫಿಕ್ ಅಪಘಾತ ತನಿಖಾ ಗುಂಪು, ಅಪೆಕ್ AIG ಅಂತ ಕರೀತಾರೆ. ಗಮನಿಸಿ, ಏಷ್ಯಾ ಪೆಸಿಫಿಕ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಗ್ರೂಪ್ ಅಂತ ಕರೀತಾರೆ. ಈ ಗ್ರೂಪ್ನ ಸಭೆ ಮತ್ತು ಕಾರ್ಯಾಗಾರವನ್ನು ಇದೇ ಮೊಟ್ಟಮೊದಲ ಬಾರಿಗೆ ಕೆಳಗಿನ ಯಾವ ದೇಶ ಆಯೋಜಿಸಿತ್ತು? ಮೋಸ್ಟ್ ಇಂಪಾರ್ಟೆಂಟು, ನಮ್ಮ ಭಾರತ ಆಯೋಜನೆ ಮಾಡಿದೆ. ನೋಡಿ, ಭಾರತ ಮೊಟ್ಟಮೊದಲ ಬಾರಿಗೆ ಈ ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಗಮನಿಸಿ, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಂಡರಲ್ಲಿ ಇದನ್ನು ನಡೆಸಿರ್ತಕ್ಕಂಥದ್ದು. ಸೊ AAIB ಆರ್ಸ್ 4-day ಏಷ್ಯಾ ಪೆಸಿಫಿಕ್ ನೋಡಿ ರೀಸನ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಗ್ರೂಪ್ ಮೀಟಿಂಗ್. ಓಕೆ, ಸೊ ಈ ಮೀಟಿಂಗ್ ಭಾರತದಲ್ಲಿ ಇದೇ ಮೊಟ್ಟಮೊದಲ ಬಾರಿಗೆ ನಡೆದಿರತಕ್ಕಂಥದ್ದು. ನೋಡಿ, ಇದೇ ಮೊಟ್ಟಮೊದಲ ಬಾರಿಗೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಅಪೆಕ್ AIG ಸಭೆ ಮತ್ತು ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಇದನ್ನು ನಾಗರಿಕ ವಿಮಾನಯಾನ ಸಚಿವಾಲಯದ ಅಡಿಯಲ್ಲಿ ವಿಮಾನ ಅಪಘಾತ ತನಿಖಾ ಬ್ಯೂರೋ ಅಂದರೆ AAIB ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇದನ್ನು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಉದ್ಘಾಟನೆ ಮಾಡಿದ್ರು ಎಂಬುದನ್ನು ಗಮನಿಸಬೇಕು ನೀವು. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡೋಣ. ಗಮನಿಸಿ, ಇತ್ತೀಚೆಗೆ ಕೆಳಗಿನ ಯಾವ ಕೇಂದ್ರ ಸಚಿವಾಲಯವು ಕ್ಲ್ಯಾಂಪ್ ಪೋರ್ಟಲ್ ಉಪಕ್ರಮವನ್ನು ಪ್ರಾರಂಭಿಸಿದೆ? ಕ್ಲ್ಯಾಂಪ್ ಪೋರ್ಟಲ್, ಹಾಗಾದರೆ ಏನಿದು ಕ್ಲ್ಯಾಂಪ್ ಪೋರ್ಟಲ್? ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕಲ್ಲಿದ್ದಲು ಸಚಿವಾಲಯ ಅಂತ ನೆನಪಿರಲಿ. ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಿ. PAB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಮಿನಿಸ್ಟ್ರಿ ಆಫ್ ಕೋಲ್ ಇದನ್ನು ಅಂದರೆ ಈ ಪ್ರಮುಖ ಯೋಜನೆಯನ್ನು ಜಾರಿಗೆ ತಂದಿದೆ. ಓಕೆ, ಸೊ ಏನಿದು ಪೋರ್ಟಲ್ನ ಉದ್ದೇಶವೇನು? ಈ ಎಲ್ಲ ಡೀಟೇಲ್ಸನ್ನು ನಾವು ನೋಡೋಣ. ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವರು ಇತ್ತೀಚೆಗೆ 2 ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಪ್ರಾರಂಭಿಸಿದರು. ಒಂದನೇದಾಗಿ ಕೋಯಲ್ ಶಕ್ತಿ ಅಂತಕ್ಕಂಥ ಡ್ಯಾಶ್ಬೋರ್ಡು, ಇನ್ನೊಂದು ಕ್ಲ್ಯಾಂಪ್ ಪೋರ್ಟಲ್. ಸೊ ಇಲ್ಲಿ ಕ್ಲ್ಯಾಂಪ್ ಪೋರ್ಟಲ್, ಕ್ಲ್ಯಾಂಪ್ನ ಫುಲ್ ಫಾರ್ಮ್ ಏನು ಅಂತ ಕೇಳ್ತಾರೆ. ಕಲ್ಲಿದ್ದಲು ಭೂ ಸ್ವಾಧೀನ ನಿರ್ವಹಣೆ ಮತ್ತು ಪಾವತಿ ಅಂತ ಕರೀತಾರೆ. ನೋಡಿ, ಕೋಲ್ ಲ್ಯಾಂಡ್ ಅಕ್ವಿಸಿಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪೇಮೆಂಟ್ ಎಂಬುದು ಈ ಫುಲ್ ಫಾರ್ಮ್ ಆಗಿದೆ. ಈ ಪೋರ್ಟಲ್ ಏನಿದೆ ಕಲ್ಲಿದ್ದಲು ಸಚಿವಾಲಯದ ಏಕೀಕೃತ ಡಿಜಿಟಲ್ ವ್ಯವಸ್ಥೆಯಾಗಿದೆ. ಇದು ಕಲ್ಲಿದ್ದಲು ವಲಯದಲ್ಲಿ ಭೂ ಸ್ವಾಧೀನ, ಅದಕ್ಕೆ ಪರಿಹಾರ ಮತ್ತು ಪುನರ್ವಸತಿ ಜೊತೆಗೆ ಪುನರ್ವಸತಿ ಓಕೆ 2 RR ಅಂತ ಬರ್ತವೆ. ಈ ಪ್ರಕ್ರಿಯೆಗಳನ್ನು ಸುಗಮಗೊಳಿಸುವತ್ತ ಕೇಂದ್ರೀಕರಿಸುತ್ತದೆ. ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. 2025ರ 4ನೇ ಆವೃತ್ತಿಯ ದಕ್ಷಿಣ ಏಷ್ಯಾ ಅಥ್ಲೆಟಿಕ್ಸ್ ಅಂದರೆ ಸಾಫ್ ಅಂತ ಕರೀತಾರೆ, SAAP. ಓಕೆ, ಸೌತ್ ಏಷ್ಯನ್ ಅಥ್ಲೆಟಿಕ್ಸ್ ಸೀನಿಯರ್ ಚಾಂಪಿಯನ್ಶಿಪ್ನ ಪದಕ ಪಟ್ಟಿಯಲ್ಲಿ ಕೆಳಕಂಡ ಯಾವ ದೇಶ ಅಗ್ರಸ್ಥಾನ ಪಡೆದುಕೊಂಡಿದೆ? ಹಾಗಾದರೆ ಯಾವ ದೇಶ ಅಗ್ರಸ್ಥಾನ ಪಡೆದುಕೊಂಡಿದೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಭಾರತ ಇಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ.
ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನಾವು ನೋಡೋಣ. ನೋಡಿ, ಸೊ ಜಾರ್ಖಂಡ್ ಇನ್ವಾಲ್ವ್ಸ್ ಅಂದರೆ ಜಾರ್ಖಂಡಲ್ಲಿ ನಡೆದಿದೆ ಈ ವರ್ಷ. ಇದು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದರೆ ನಿಮಗೆ ಡೈರೆಕ್ಟಾಗಿ ಕೇಳ್ಬೋದು, ಸಾಫ್ ಸೀನಿಯರ್ ಚಾಂಪಿಯನ್ಶಿಪ್ 2025 ಯಾವ ದೇಶ ಆತಿಥ್ಯವನ್ನು ವಹಿಸಿತ್ತು ಅಂತ ಕೇಳಿದ್ರೆ ನಮ್ಮ ಭಾರತ ಆತಿಥ್ಯವನ್ನು ವಹಿಸಿತ್ತು. ಭಾರತದಲ್ಲಿ ಯಾವ ರಾಜ್ಯ ಆತಿಥ್ಯವನ್ನು ವಹಿಸಿತ್ತು ಅಂತ ಕೇಳಿದ್ರೆ ಜಾರ್ಖಂಡ್ ಎಂಬುದು ನೆನಪಿರಲಿ. ಇದರ ಬಗ್ಗೆ ಫುಲ್ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಜಾರ್ಖಂಡ್ ಅಕ್ಟೋಬರ್ 24ರಿಂದ 26ರವರೆಗೆ ರಾಂಚಿಯ ಬಿರ್ಸಾ ಮುಂಡಾ ಅಥ್ಲೆಟಿಕ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ 4ನೇ ದಕ್ಷಿಣ ಏಷ್ಯಾ ಅಥ್ಲೆಟಿಕ್ಸ್ ಸೀನಿಯರ್ ಚಾಂಪಿಯನ್ಶಿಪ್ 2025 ಆಯೋಜಿಸಿತ್ತು. ನೋಡಿ, ಅಕ್ಟೋಬರ್ 24ರಿಂದ 26ರವರೆಗೆ 4ನೇ ಆವೃತ್ತಿಯ ದಕ್ಷಿಣ ಏಷ್ಯಾ ಅಥ್ಲೆಟಿಕ್ಸ್ ಸೀನಿಯರ್ ಚಾಂಪಿಯನ್ಶಿಪ್ ನಡೆದಿತ್ತು. ಇಲ್ಲಿ ಮುಕ್ತಾಯಗೊಂಡಿದೆ. ಭಾರತೀಯ ತಂಡವು 20 ಚಿನ್ನ ಪದಕಗಳು ಸೇರಿದಂತೆ ಒಟ್ಟು 58 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ನಂತರ ಸ್ಥಾನದಲ್ಲಿ ಶ್ರೀಲಂಕಾ ಒಟ್ಟು 40 ಪದಕಗಳನ್ನು ಪಡೆದಿದೆ. ಅದರಲ್ಲಿ 16 ಚಿನ್ನದ ಪದಕಗಳನ್ನು ಗೆದ್ದುಕೊಂಡಿದೆ. ನಂತರ ಸ್ಥಾನದಲ್ಲಿ ನೇಪಾಳ, ತದನಂತರದ ಸ್ಥಾನದಲ್ಲಿ ಬಾಂಗ್ಲಾದೇಶ ಇರತಕ್ಕಂಥದ್ದು. ಬಾಂಗ್ಲಾದೇಶ, ಮಾಲ್ಡೀವ್ಸ್ ಕ್ರಮವಾಗಿ 4ನೇ ಸ್ಥಾನವನ್ನು ಮತ್ತು 5ನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ಗಮನಿಸಬೇಕು. ಇಲ್ಲಿ ಭೂತಾನ್ ಏನಿದೆ ಪದಕವಿಲ್ಲದೆ ಚಾಂಪಿಯನ್ಶಿಪ್ಪನ್ನು ಕೊನೆಗೊಳಿಸಿತ್ತು ಎಂಬುದನ್ನು ಗಮನಿಸಬೇಕು. ಸಾಫ್ 2025ರ ಲೋಗೋ ಕ್ರೀಡೆ, ಬುಡಕಟ್ಟುಗಳು, ಸಂಸ್ಕೃತಿ ಮತ್ತು ಪ್ರಕೃತಿಯ ನಾಡು ಎಂಬುದು ಈ ವರ್ಷದ ಲೋಗೋ ಆಗಿತ್ತು. ಹಾಗಾದರೆ ಸಾಫ್ 2025ನ ಮ್ಯಾಸ್ಕಟ್ ಏನು ಅಂತ ಕೇಳಿದ್ರೆ ಢಾಲ್ಮಾ, ಮೋಸ್ಟ್ ಇಂಪಾರ್ಟೆಂಟು. ಇದು ಜಾರ್ಖಂಡ್ನ ರಾಜ್ಯ ಪ್ರಾಣಿಯನ್ನು ಪ್ರತಿನಿಧಿಸುತ್ತದೆ. ಓಕೆ, ಇನ್ನು ನಾವು 5ನೇ ಕ್ವಶನ್ ನೋಡೋಣ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ಕೆಳಗಿನ ಯಾರನ್ನು ಭಾರತದ ಮುಂದಿನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ? ಸರಿಯಾದಂಥ ಉತ್ತರ ಜಸ್ಟಿಸ್ ಸೂರ್ಯಕಾಂತ್. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೂತನ CJI ಆಗಿ ನ್ಯಾಯಮೂರ್ತಿ ಸೂರ್ಯಕಾಂತ್ ನವೆಂಬರ್ 24ಕ್ಕೆ ಶಪಥ ಸ್ವೀಕರಿಸಲಿದ್ದಾರೆ. ಅಂದರೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ನವೆಂಬರ್ 24ಕ್ಕೆ. ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಬಹುದು ನೀವು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜಸ್ಟಿಸ್ ಆಗಿರತಕ್ಕಂಥ ಸೂರ್ಯಕಾಂತ್ ಅವರನ್ನು ಭಾರತದ ಮುಂದಿನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಪ್ರಸ್ತುತ CJI ಯಾರು ಅಂತ ಕೇಳಿದ್ರೆ BR ಗವಾಯಿ. ಸೊ BR ಗವಾಯಿ ಅವರ ಅಧಿಕಾರಾವಧಿ ನವೆಂಬರ್ 24ರಂದು ನಿವೃತ್ತಿ ಹೊಂದಲಿದ್ದು, ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನವೆಂಬರ್ 24ರಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಆರ್ಟಿಕಲ್ 370 ಸೇರಿದಂತೆ ಹಲವು ಐತಿಹಾಸಿಕ ಪ್ರಕರಣಗಳ ವಿಚಾರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇಲ್ಲಿ ಇನ್ನೊಂದು ಪ್ರಮುಖ ವಿಷಯ ಅಂದರೆ ನವೆಂಬರ್ 24ರಂದು ಸುಪ್ರೀಂ ಕೋರ್ಟ್ನ 53ನೇ CJI ಆಗಿ ಇವರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಸೊ 52ನೇರು BR ಗವಾಯಿ ಎಂಬುದು ನೆನಪಿರಲಿ, 53ನೇರು ನ್ಯಾಯಮೂರ್ತಿ ಸೂರ್ಯಕಾಂತ್. ಓಕೆ, ಹಾಗಾದರೆ CJIಗೆ ಸಂಬಂಧಪಟ್ಟಂಥ ಪ್ರಮುಖ ನಿಬಂಧನೆ ನೋಡಿ. ಸಂವಿಧಾನದಲ್ಲಿ ನೋಡೋದಾದರೆ ಸಂವಿಧಾನದ 124 ಉಪವಿಧಿ 2 ಈ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ. ನೋಡಿ, ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಸುಪ್ರೀಂ ಕೋರ್ಟ್ನ ಅತ್ಯಂತ ಹಿರಿಯ ನ್ಯಾಯಾಧೀಶರನ್ನು CJI ಆಗಿ ನೇಮಿಸಲಾಗುತ್ತದೆ. ಅವರು ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರಾಗಿರಬೇಕು. ಹಾಗಾದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಲು ಏನೇನ ಅರ್ಹತೆ ಇರಬೇಕು? ಅರ್ಹತೆ ಅವರು ಭಾರತದ ಪ್ರಜೆಯಾಗಿರಬೇಕು. ನೋಡಿ, ವಿದೇಶಿ ಪ್ರಜೆಯಾಗಿದ್ದರೆ ಆತನಿಗೆ ಈ ಅಧಿಕಾರ ಇರುವುದಿಲ್ಲ. ಓಕೆ, ಜೊತೆಗೆ ಅವರು 5 ವರ್ಷಗಳ ಕಾಲ ಹೈಕೋರ್ಟ್ನ ಅಥವಾ ಸತತವಾಗಿ ಹೈಕೋರ್ಟ್ಗಳ ನ್ಯಾಯಾಧೀಶರಾಗಿರಬೇಕು, ಅಥವಾ ಅವರು 10 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ ಅಧ್ಯಕ್ಷರ ಅಭಿಪ್ರಾಯದಲ್ಲಿ ಅವರು ಒಬ್ಬ ಪ್ರತಿಷ್ಠಿತ ನ್ಯಾಯಶಾಸ್ತ್ರಜ್ಞರಾಗಿರಬೇಕು. ಈ ಗುಣಗಳನ್ನು ಹೊಂದಿರತಕ್ಕಂಥವರು CJI ಆಗಬಹುದು. CJI ಪಾತ್ರವೇನು? CJI ಮುಖ್ಯವಾಗಿ ರೋಸ್ಟರ್ನ ಮಾಸ್ಟರ್ ಅಂತ ಕರೀತಾರೆ ಇವ್ರನ್ನ. ಓಕೆ, ಇವರು ರೋಸ್ಟರ್ನ ಮಾಸ್ಟರ್ ಆಗಿ
CJI ನಿರ್ದಿಷ್ಟ ಪ್ರಕರಣಗಳನ್ನು ನಿರ್ದಿಷ್ಟ ಪೀಠಗಳಿಗೆ ನಿಯೋಜಿಸುವ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅವುಗಳ ವಿಚಾರಣೆಯ ವೇಳಾಪಟ್ಟಿಯನ್ನು ನಿರ್ಧರಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ನೋಡಿ, ರೋಸ್ಟರ್ನ ಮಾಸ್ಟರ್ ಒಂದು ನಿರ್ದಿಷ್ಟ ಪ್ರಕರಣ ಯಾವುದೇ ಅತ್ಯಂತ ಪ್ರಮುಖ ಪ್ರಕರಣವಾಗಿದ್ದರೆ ಸಪ್ರೇಟಾಗಿ ಒಂದು ಸಮಿತಿಯನ್ನು ನೇಮಕ ಮಾಡಿ ಅದನ್ನು ತನಿಖೆ ಮಾಡುವಂತೆ ಆದೇಶಿಸುವ ಅಧಿಕಾರವನ್ನು ಹೊಂದಿರತಕ್ಕಂಥವರು CJI. ಅದಕ್ಕಾಗಿ ಅವರನ್ನು ರೋಸ್ಟರ್ನ ಮಾಸ್ಟರ್ ಅಂತ ಕರೀತಾರೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. 3ನೇ ಆವೃತ್ತಿಯ ಏಷ್ಯನ್ ಯೂತ್ಸ್ ಗೇಮ್ಸ್ನಲ್ಲೇ ಭಾರತದ ಪ್ರತಿಸ್ಮಿತಾ ಬೋಯಿ ಕೆಳಗಿನ ಯಾವ ಕ್ರೀಡೆಯಲ್ಲಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3, ವೆಟ್ ಲಿಫ್ಟಿಂಗ್. ಹಾಗಾದರೆ ಯಾರು ಈ ಪ್ರತಿಸ್ಮಿತಾ? ಸೊ ಪ್ರತಿಸ್ಮಿತಾ ರಾಯ್ ಆಲ್ರೆಡಿ ನಿಮಗೆ ಗೊತ್ತಿದೆ, 2024ರಲ್ಲಿ ಇವರು ದಾಖಲೆಯನ್ನು ಮಾಡಿದರು. ಸೊ ಈಗ ಮತ್ತೊಂದು ದಾಖಲೆಯನ್ನು ಮಾಡಿದ್ದಾರೆ. ಏನು ದಾಖಲೆ ಮಾಡಿದ್ದಾರೆ? ಈ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು, ಗಮನಿಸಬೇಕು. ಇವರು ಯಾವ ರಾಜ್ಯದವರು ಅಂತ ಕೇಳಿದರೆ ಒಡಿಶಾ ರಾಜ್ಯದವರು ಎಂಬುದು ನೆನಪಿರಲಿ. ಸೊ ವೆಟ್ ಲಿಫ್ಟಿಂಗ್ ತಾರೆ. ಓಕೆ, ವೆಟ್ ಲಿಫ್ಟಿಂಗ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ. ಸೊ ಇವರು ಪ್ರತಿಸ್ಮಿತಾ ಬೋಯ್ ಬಹ್ರೇನ್ನಲ್ಲಿ ಇತ್ತೀಚೆಗೆ ನಡೆದಂತಹ 3ನೇ ಆವೃತ್ತಿಯ ಏಷ್ಯನ್ ಯೂತ್ಸ್ ಗೇಮ್ನಲ್ಲಿ 44 kg ವಿಭಾಗದಲ್ಲಿ ಚಿನ್ನ ಗೆದ್ದರು. ಐತಿಹಾಸಿಕ ಚಿನ್ನ ಗೆದ್ದಿದ್ದಾರೆ, ಇದು ನೆನಪಿಟ್ಕೋಬೇಕು ನೀವು. ಸೊ ಬಹ್ರೇನ್ನಲ್ಲಿ 3ನೇ ಏಷ್ಯನ್ ಯೂತ್ ಗೇಮ್ಗಳು ನಡೆದಿವೆ ನೋಡಿ. 3ನೇ ಆವೃತ್ತಿಯ ಏಷ್ಯನ್ ಯೂತ್ಸ್ ಗೇಮ್ಗಳು ಬಹ್ರೇನ್ನಲ್ಲಿ ನಡೀತು. ಇಲ್ಲಿ ಇವರು 44 kg ವಿಭಾಗದ ವೆಟ್ ಲಿಫ್ಟಿಂಗ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದರು. ಸೊ ಅದರ ಜೊತೆಗೆ ನೋಡಿ ಗಮನಿಸಿ, ಡೆಂಕನಲ್ನ 16 ವರ್ಷದ ಈಕೆ ಕ್ಲೀನ್ ಮತ್ತು ಜರ್ಕ್ ಸ್ಪರ್ಧೆ, ಗಮನಿಸಿ, ಕ್ಲೀನ್ ಮತ್ತು ಜರ್ಕ್ ಸ್ಪರ್ಧೆಯಲ್ಲಿ ಹೊಸ ಏಷ್ಯಾದ ಮತ್ತು ವಿಶ್ವ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಸೊ ಆ ಕಾರಣಕ್ಕಾಗಿ ಇವರು ಸುದ್ದಿಯಲ್ಲಿದ್ದಾರೆ. ಈಗ ಮುಖ್ಯವಾಗಿ 44 kg ವಿಭಾಗದ ವೆಟ್ ಲಿಫ್ಟಿಂಗ್ನಲ್ಲಿ ಏಷ್ಯನ್ ಕ್ಲೀನ್ ಮತ್ತು ಜರ್ಕ್ ಸ್ಪರ್ಧೆಯಲ್ಲಿ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಪ್ರತಿಸ್ಮಿತಾ ಬೋಯ್, ಇದು ನೆನಪಿರಲಿ. ಪ್ರತಿಸ್ಮಿತಾ ಅತ್ಯುತ್ತಮ ಪ್ರದರ್ಶನ ನೀಡಿ ಒಟ್ಟು 158 kg ಭಾರವನ್ನು ಎತ್ತಿದರು. ಇದರಲ್ಲಿ ದಾಖಲೆಯ ಕ್ಲೀನ್ ಮತ್ತು ಜರ್ಕ್ನಲ್ಲಿ 92 kg ಭಾರವನ್ನು ಎತ್ತಿದ್ದಾರೆ. ಓಕೆ, ಅವರ ಅದ್ಭುತ ಲಿಫ್ಟ್ ಏನಿದೆ ಏಷ್ಯನ್ ಮತ್ತು ವಿಶ್ವ ಯುವ ದಾಖಲೆಗಳನ್ನು ನಿರ್ಮಿಸಿತು. ಈ ಮಟ್ಟದಲ್ಲಿ ಅಂತಹ ಸಾಧನೆ ಮಾಡಿದ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ಲಿಫ್ಟರ್ಗಳಲ್ಲಿ ಇವರು ಒಬ್ಬರಾಗಿದ್ದಾರೆ. ಓಕೆ, ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಮೆಲಿಸ್ಸಾ ಚಂಡಮಾರುತ ಕೆಳಗಿನ ಯಾವ ಸಮುದ್ರದಲ್ಲಿ ಸ್ಫೋಟಗೊಂಡಿದೆ? ಮೆಲಿಸ್ಸಾ, ಓಕೆ, ಯಾವ ಸಮುದ್ರ ಅಂತ ಕೇಳಿದರೆ ಕೆರಿಬಿಯನ್ ಸಿ. ಆಪ್ಷನ್ ನಂಬರ್ 3 ಸರಿಯಾಗಿದೆ, ಇಂಪಾರ್ಟೆಂಟ್ ಆಗುತ್ತೆ, ಗಮನಿಸಬಹುದು. ಕೆರಿಬಿಯನ್ ಸಿನಲ್ಲಿ ಮೆಲಿಸ್ಸಾ ಚಂಡಮಾರುತ ಕಂಡುಬಂದಿದೆ. ಸೊ 2025ರ ಅತಿ ಭೀಕರ ಮತ್ತು ಅತ್ಯಂತ ವೇಗದ ಚಂಡಮಾರುತ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅದು. ಗಮನಿಸಿ, ಹರಿಕೇನ್ ಮೆಲಿಸ್ಸಾ. ಓಕೆ, ನೆನಪಿರಬೇಕು, 2025ರ ಅತ್ಯಂತ ವೇಗದ ಅತಿ ವಿನಾಶದ ಚಂಡಮಾರುತ ಅಂತ ನಾವು ಹೇಳಬಹುದು. ಸೊ ಏನಾಗಿದೆ ಹಾಗಾದರೆ? ಹೆಚ್ಚಿನ ಡೀಟೇಲ್ಸ್ ಇದ್ರ ಬಗ್ಗೆ ನಾವು ನೋಡೋಣ. 2025ರ ಅತ್ಯಂತ ಶಕ್ತಿಶಾಲಿ ಚಂಡಮಾರುತ ಜಮೈಕಾದಲ್ಲಿ ಭೂಕುಸಿತವನ್ನು ಉಂಟು ಮಾಡಿದೆ. ಆಧುನಿಕ ಇತಿಹಾಸದಲ್ಲಿ ಕೆರಿಬಿಯನ್ ದ್ವೀಪವನ್ನು ಅಪ್ಪಳಿಸಿದ ಅತ್ಯಂತ ಪ್ರಬಲ ಚಂಡಮಾರುತ ಇದಾಗಿದೆ. ಗರಿಷ್ಠ ಇದು ಗಂಟೆಗೆ 295 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಿದೆ. ಈ ವರ್ಷ ಇದುವರೆಗಿನ ಭೂಮಿಯ ಮೇಲಿನ ಅತ್ಯಂತ ಪ್ರಬಲವಾದ ಗಾಳಿ ಇದಾಗಿದೆ. ಓಕೆ, ಈ ವೇಗವು 2005ರ ಕತ್ರಿನಾ ಚಂಡಮಾರುತಕ್ಕಿಂತ ಹೆಚ್ಚಾಗಿದ್ದು ಇದು ಅಮೆರಿಕದ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಬಿರುಗಾಳಿಗಳಲ್ಲಿ ಒಂದಾಗಿದೆ ಎಂಬುದನ್ನು ಗಮನಿಸಬೇಕು. ಓಕೆ, ನೆಕ್ಸ್ಟು 8ನೇ ಕ್ವಶನ್ ನೋಡಿ. ರಾಜ್ಯ ಸರ್ಕಾರ ನೀಡುವ 70ನೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ವಿವಿಧ ಕ್ಷೇತ್ರಗಳ 70 ಮಂದಿ ಸಾಧಕರನ್ನು ಆಯ್ಕೆ ಮಾಡಲಾಗಿದೆ ಅಥವಾ ಭಾಜನರಾಗಿದ್ದಾರೆ. ಹಾಗಾದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯ ಪುರಸ್ಕೃತರಿಗೆ ಸಿಗುವ ಒಟ್ಟು ಬಹುಮಾನದ ಮೊತ್ತವೆಷ್ಟು? ಎಷ್ಟು ಮೊತ್ತ ಸಿಗುತ್ತದೆ ಅಂತ ಕೇಳಿದ್ರೆ 5 ಲಕ್ಷ. ಪ್ರತಿಯೊಬ್ಬ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ವಿನ್ನರ್ಗೆ 5 ಲಕ್ಷ ರೂಪಾಯಿ ನಗದು ಬಹುಮಾನ ಸ್ಮರಣೆಗೆ
ಮತ್ತು ಚಿನ್ನವನ್ನು ಕೊಡಲಾಗುತ್ತದೆ 25 ಗ್ರಾಮ್. ಓಕೆ, ಸೊ ಇಷ್ಟು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ನೆನಪಿರಲಿ. ಹೆಚ್ಚಿನ ಡೀಟೇಲ್ಸ್ ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿ. 70 ಸಾಧಕರಿಗೆ ರಾಜ್ಯೋತ್ಸವ ಗರಿ ದೊರೆತಿದೆ. ಹಾಗಾದರೆ ಯಾರಿಗೆಲ್ಲ ಪ್ರಶಸ್ತಿ ದೊರೆತಿದೆ ಈ ಎಲ್ಲ ಡೀಟೇಲ್ಸನ್ನು ನಾವು ನೋಡೋಣ. ಗಮನಿಸಿ, ರಾಜ್ಯ ಸರ್ಕಾರ ನೀಡುವ 70ನೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ವಿವಿಧ ಕ್ಷೇತ್ರಗಳ 70 ಮಂದಿ ಸಾಧಕರು ಭಾಜನರಾಗಿದ್ದಾರೆ. ಪ್ರಶಸ್ತಿಯು ತಲಾ 5 ಲಕ್ಷ ನಗದು, 22 ಕ್ಯಾರೆಟ್ನ 25 ಗ್ರಾಂನ ಚಿನ್ನದ ಪದಕ, ಭುವನೇಶ್ವರಿ ವಿಗ್ರಹ, ಪ್ರಮಾಣ ಪತ್ರವನ್ನು ಹೊಂದಿದೆ. ವಿವಿಧ ಕ್ಷೇತ್ರದ ಸಾಧಕರಲ್ಲಿ ಮುಖ್ಯವಾಗಿ 6 ಜನ ಸಾಹಿತ್ಯದಲ್ಲಿ, 8 ಜನ ಜಾನಪದದಲ್ಲಿ, 2 ಸಂಗೀತ ನೃತ್ಯದಲ್ಲಿ 1, ಚಲನಚಿತ್ರದಲ್ಲಿ 2, ಆಡಳಿತ ಅಂತ ಬಂದರೆ 1, ವೈದ್ಯಕೀಯದಲ್ಲಿ 2, ಸಮಾಜ ಸೇವೆಯಲ್ಲಿ 5, ಸಂಕೀರ್ಣ ಅಂತಂದರೆ 8 ಜನ, ಹೊರನಾಡು ಅಥವಾ ಹೊರದೇಶ 2ರಿಗೆ, ಪರಿಸರ 2ರಿಗೆ, ಕೃಷಿ 2ರಿಗೆ, ಮಾಧ್ಯಮ 4 ಜನರಿಗೆ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ 3 ಜನರಿಗೆ, ಸಹಕಾರ ವಲಯದಲ್ಲಿ 1ರಿಗೆ, ಯಕ್ಷಗಾನ ರಂಗದಲ್ಲಿ 3ರಿಗೆ, ಬಯಲಾಟದಲ್ಲಿ 1ರಿಗೆ, ರಂಗಭೂಮಿ ವಿಭಾಗದಲ್ಲಿ 5 ಜನರಿಗೆ, ಶಿಕ್ಷಣದಲ್ಲಿ 4 ಜನರಿಗೆ, ಕ್ರೀಡಾ ಕ್ಷೇತ್ರದಲ್ಲಿ 3 ಜನರಿಗೆ, ನ್ಯಾಯಾಂಗ ವಿಭಾಗದಲ್ಲಿ 1ರಿಗೆ, ಶಿಲ್ಪಕಲೆ ಕ್ಷೇತ್ರದಲ್ಲಿ 2 ಜನರಿಗೆ, ಚಿತ್ರಕಲೆ ವಿಭಾಗದಲ್ಲಿ 1ರಿಗೆ, ಮತ್ತು ಈ ಕರಕುಶಲ ಅಂತ ಬಂದರೆ 1ರಿಗೆ. ಇಷ್ಟು ಜನರಿಗೆ ಪ್ರಶಸ್ತಿಯನ್ನು ಈ ಬಾರಿ ಘೋಷಣೆ ಮಾಡಲಾಗಿದೆ. ಈ ಬಾರಿ ಯಾವುದೇ ಸಂಘ ಸಂಸ್ಥೆಗಳಿಗೆ ಪ್ರಶಸ್ತಿಯನ್ನು ನೀಡಿಲ್ಲ, ಗಮನಿಸಬೇಕು ನೀವು. ಸೊ ಇದರಲ್ಲಿ 13 ಮಹಿಳೆಯರಿಗೆ ಪ್ರಶಸ್ತಿ ದೊರೆತಿದೆ. 70ರಲ್ಲಿ 13 ಜನ ಮಹಿಳೆಯರಿಗೆ ಈ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಹಾಗಾದರೆ ಯಾವ ಕ್ಷೇತ್ರದಿಂದ ಯಾರ್ಯಾರಿಗೆ ನೀಡಲಾಗಿದೆ ಗಮನಿಸಬೇಕು ನೀವು ಇದನ್ನು. ಯಾವ ಕ್ಷೇತ್ರದಿಂದ ಯಾರಿಗೆ ಪ್ರಶಸ್ತಿ? 1ನೇ ವಿಭಾಗ ಸಾಹಿತ್ಯ ಕ್ಷೇತ್ರ. ನೋಡಿ, ಸಾಹಿತ್ಯ ಕ್ಷೇತ್ರದಲ್ಲಿ ಈ ಪ್ರಮುಖ ವ್ಯಕ್ತಿಗಳಿಗೆ ನೀಡಲಾಗಿದೆ. ಸೊ ಅಲ್ಲಿ ಮುಖ್ಯವಾಗಿ ರಹಮತ್ ತರೀಕೆರೆ, ಗಮನಿಸಿ, ಇವರಿಗೆ ನೀಡಲಾಗಿದೆ. ಇನ್ನು ಅದರ ಜೊತೆಗೆ ಪ್ರೊಫೆಸರ್ ಆರ್ ಸುನಂದಮ್ಮ, ಇವರು ತುಂಬಾ ಇಂಪಾರ್ಟೆಂಟು, ಇವರಿಗೂ ಕೂಡ ನೀಡಲಾಗಿದೆ. ಓಕೆ, ಮತ್ತು ಇನ್ನು ಜಾನಪದ ಕ್ಷೇತ್ರ ಅಂತ ನೀವು ಗಮನಿಸಬಹುದು. ಜಾನಪದ ಕ್ಷೇತ್ರಕ್ಕೆ ಯಾರ್ಯಾರಿಗೆಲ್ಲ ನೀಡಲಾಗಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಇವೆಲ್ಲವನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ಓಕೆ, ಇನ್ನು ಸಂಗೀತ ಅಥವಾ ನೃತ್ಯ ಕ್ಷೇತ್ರ ಅಂತ ಬಂದರೆ 3 ವ್ಯಕ್ತಿಗಳಿಗೆ ನೀಡಿದ್ದಾರೆ, ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಇನ್ನು ಚಲನಚಿತ್ರ ಅಥವಾ ಕಿರುತೆರೆಯಲ್ಲಿ ನೋಡಿ, ದಕ್ಷಿಣ ಕನ್ನಡದ ಪ್ರಕಾಶ್ ರೈ ಅಂತ ಕರೀತಾರೆ. ಸೊ ಪ್ರಕಾಶ್ ರಾಜ್ ಮತ್ತು ಕೊಡಗಿನ ವಿಜಯಲಕ್ಷ್ಮಿ ಸಿಂಗ್ ಇವರಿಗೆ ಮುಖ್ಯವಾಗಿ ಪ್ರತಿಷ್ಠಿತ ಪ್ರಶಸ್ತಿ ದೊರೆತಿದೆ. ಆಡಳಿತ ಅಥವಾ ವೈದ್ಯಕೀಯ ವಿಭಾಗ ಅಂತ ಅಂದರೆ 3 ವ್ಯಕ್ತಿಗಳಿಗೆ ನೀಡಲಾಗಿದೆ. ಸಮಾಜ ಸೇವೆ ಅಂತ ಗಮನಿಸಿ. ಸೊ ಅಲ್ಲಿ ತುಂಬಾ ಇಂಪಾರ್ಟೆಂಟು, ಸಮಾಜ ಸೇವೆ ವಿಭಾಗದಲ್ಲಿ ಯಾರ್ಯಾರಿಗೆಲ್ಲ ನೀಡಿದ್ದಾರೆ, ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೋಲಗಿತ್ತಿ ಹೀರಮ್ಮ, ವಿಜಯಪುರ. ಇನ್ನು ಪಕ್ಕೀರಿ, ಬೆಂಗಳೂರು ಗ್ರಾಮಾಂತರ. ಇನ್ನು ಕೊರಿಯನ್ ಆಂಟೋನಿಯಟ್ ರಸ್ಕಿನ, ದಕ್ಷಿಣ ಕನ್ನಡ. ಡಾಕ್ಟರ್ ಎನ್ ಸೀತಾರಾಮ ಶೆಟ್ಟಿ, ಉಡುಪಿಯವರು. ಇನ್ನು ಕೋಣಂದೂರು ಲಿಂಗಪ್ಪ, ಶಿವಮೊಗ್ಗ. ಸಮಾಜ ಸೇವೆ ವಿಭಾಗದಲ್ಲಿ ನೆನಪಿರಬೇಕು, ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನು ಎಲ್ಲ ವಿಭಾಗ, ಸಂಕೀರ್ಣ ಅಂದರೆ ಸಂಪೂರ್ಣ ಎಲ್ಲ ವಿಭಾಗದಲ್ಲಿ ಸಾಧನೆ ಮಾಡಿದಂಥವರಿಗೆ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು ಗಮನಿಸಿ. ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ನೀವು. ಇನ್ನು ಪರಿಸರ ವಿಭಾಗದಲ್ಲಿ ಕೃಷಿ ಕ್ಷೇತ್ರ, ಮಾಧ್ಯಮ ಕ್ಷೇತ್ರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಹಕಾರ ಕ್ಷೇತ್ರ, ಯಕ್ಷಗಾನ ಅಥವಾ ಬಯಲಾಟ ಅಥವಾ ರಂಗಭೂಮಿಯಲ್ಲಿ. ಓಕೆನಾ, ಶಿಕ್ಷಣ ಕ್ಷೇತ್ರ ಗಮನಿಸಿ. ಕ್ರೀಡಾ ವಿಭಾಗದಲ್ಲಿ ನ್ಯಾಯಾಂಗ ಕ್ಷೇತ್ರ, ಶಿಲ್ಪಕಲೆ ಅಥವಾ ಚಿತ್ರಕಥೆ ಅಥವಾ ಕರಕುಶಲ ಕಲೆ. ಸೊ ಇಷ್ಟು ಕ್ಷೇತ್ರದಲ್ಲಿ ಈ ವರ್ಷದ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಪ್ರಮುಖ ಮಾಹಿತಿ ಅಂದರೆ ಈ ಮಂತ್ನ PDF ಅವೈಲೇಬಲ್ ಇದೆ ಫ್ರೆಂಡ್ಸ್, ಗಮನಿಸಬಹುದು. ಅಕ್ಟೋಬರ್ 2025 PDF ಅವೈಲೇಬಲ್ ಇದೆ. ಪರ್ ಮಂತ್ PDF ಬಂದ್ಬಿಟ್ಟು ನಿಮಗೆ 30 ರೂಪೀಸ್ ಚಾರ್ಜ್ ಆಗಿರುತ್ತದೆ. ಬೇಕಾದಂಥವ್ರು ಸಂಪೂರ್ಣವಾಗಿ ಜನವರಿ 2024 ಅಕ್ಟೋಬರ್ 2025 ಸಂಪೂರ್ಣ PDF ಬೇಕು ಅಂದರೆ ಕೇವಲ 570 ರೂಪಾಯಿ, 570 ಓನ್ಲಿ.
ಸೊ ಪಿ ಡಿ ಎಫ್ ಬೇಕಾದಂಥವರು ವಾಟ್ಸಪ್ ಮೂಲಕ ಮಾತ್ರ ಕಾಂಟ್ಯಾಕ್ಟ್ ಮಾಡಿ 7411979005ಗೆ. ಇದಕ್ಕೆ ಮೆಸೇಜ್ ಮಾಡಿ ಪಿ ಡಿ ಎಫ್ ಬೇಕು ಅಂದರೆ 30 ರುಪೀಸ್ ನೀವು ಸ್ಕ್ರೀನ್ಶಾಟ್ ಹಾಕಿದರೆ ನಾನು ಪಿ ಡಿ ಎಫನ್ನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.